ನಾಳೆ ಹಾಸನ ಜಿಲ್ಲೆ ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಹಿನ್ನೆಲೆ ರಥಕ್ಕೆ ಬಟ್ಟೆ ಅಲಂಕಾರ ಮಾಡುವ ವಿಚಾರಕ್ಕೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಪೈಪೋಟಿ ಬಿದ್ದಿದೆ. ಇಂದು ಬೆಳಗ್ಗೆ ರಥಕ್ಕೆ ಬಟ್ಟೆ ಕಟ್ಟಿರುವ ಕಾಂಗ್ರೆಸ್ ಮುಖಂಡರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ರಥಕ್ಕೆ ಕಟ್ಟಿದ ಬಟ್ಟೆ ತೆಗೆಯಲು ಮುಂದಾದ ಜೆಡಿಎಸ್ ಕಾರ್ಯಕರ್ತರು ಈ ವೇಳೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ. ಮಧ್ಯಪ್ರವೇಶಿಸಿದ ಎಸಿ ತಹಸೀಲ್ದಾರ್ ಹಾಗೂ ಡಿವೈಎಸ್ಪಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಎಸಿ ಜಗದೀಶ್ ಗಂಗಣ್ಣನವರ್ ಹಾಗೂ ತಹಸೀಲ್ದಾರ್ ರೇಣುಕುಮಾರ್ ವಿರುದ್ಧ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೆಂಡಾಮಂಡಲವಾಗಿದ್ದಾರೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಡಿಸಿ, ಎಸಿ, ತಹಸೀಲ್ದಾರೇ ನೇರ ಹೊಣೆ. ಅಕ್ಕಿ ಕೊಡ್ತೀನಿ ಅಂದೆ ಬೇಡ ಅಂದ್ರು. 25 ವರ್ಷದಿಂದ ಹೂವಿನ ಅಲಂಕಾರ ಮಾಡಿಸುತ್ತಿದ್ದೆ, ಬೇಡ ಎಂದ್ರು ಸರಿ ಅಂದೆ. ರೌಡಿಸಂ ಇದ್ರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಮ್ಮ ಹತ್ರ ಬೇಡ. ಇವರೇ ಮಾಡಿಕೊಳ್ಳುವುದಾದರೆ ನಾವೇಕೆ ಬೇಕು? ತಾಲೂಕು ಕಮಿಟಿ ಏಕೆ ಬೇಕು? ಇಲ್ಲಿ ಜನರನ್ನ ಹತ್ತಿಸಿ ಆಡಲು ಹೋಗಬೇಡಿ. ಏನಾದರೂ ಗಲಾಟೆ ಆದರೆ ಎಸಿ ತಹಸೀಲ್ದಾರೇ ಹೊಣೆ. ನೀವು ಡಿಸಿ ಕೂತ್ಕೊಂಡು ಮಾತಾಡಿ ತೀರ್ಮಾನ ಮಾಡುವುದಾದರೆ ನಾವ್ಯಾಕೆ ಬೇಕು? ಯಾರೇ ಅವಳು ಡಿಸಿ, ಯಾರು ಡಿಸಿ? ಒಬ್ಬ ಎಂಎಲ್ಎಗಿಂತ ದೊಡ್ಡವಳ? ಎಂಎಲ್ಎಗಳು ನಿಮ್ಮ ಗುಲಾಮರು ಎಂದು ತಿಳಿದುಕೊಂಡಿದ್ದೀರಾ? ಏನೇನು ನಡೆಯುತ್ತಿದೆ ಗೊತ್ತಿದೆ ನನಗೆ, ಇನ್ನೂ ಗೊತ್ತಿಲ್ಲ ಹೊಳೆನರಸೀಪುರದಲ್ಲಿ ಏನೇನು ಘಟನೆ ನಡೆದಿದೆ ಎಂದು. ಡಿಸಿ, ಎಸಿ, ತಹಸೀಲ್ದಾರ್ ಮೇಲೆ ಹಕ್ಕುಚ್ಯುತಿ ಮಂಡಿಸುತ್ತೇನೆ. ನಾನು ಡಿಸಿ, ನಿಮ್ಮ ಮನೆ ಆಳ. ಡಿಸಿ, ಎಸಿ, ತಹಸೀಲ್ದಾರ್ ವಿರುದ್ಧ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸಿಡಿಮಿಡಿಗೊಂಡಿದ್ದಾರೆ. ಇವರೇ ಬಿಚ್ಚಿಸ್ತಾರೆ, ಇವರೇ ಹಾಕಿಸ್ತಾರೆ, ಇವರೇ ಬಿಚ್ಚಿಸ್ತಾರೆ. ಬರಲ್ಲ ಸರ್, ಮತ್ತೆ ನೀವೆಲ್ಲ ಇಲ್ಲೇ ಪೆಂಡಾಲ್ ಹಾಕ್ಬಿಡಿ. ಇವತ್ತು ಇರಲಿ, ಡಿ ಸಿ ಬರಲಿ ಸಾಯಂಕಾಲ. ಸರಿ ನೋಡೋಣ, ಏನಾದ್ರು ನಾಳೆ ಅನಾಹುತ. ಆಮೇಲೆ ಒಂದು ಕಂಪ್ಲೇಂಟು ನಾನು ಹೇಳ್ತೀನಿ, ಕಂಪ್ಲೇಂಟ್ ಮಾಡಿ ಇವರು ಡಿ ಸಿ ಇಬ್ಬರು ಸೇರಿ ಪಬ್ಲಿಕ್ ಒಂದು ಕಂಪ್ಲೇಂಟ್ ಮಾಡಿ ಕಷ್ಟು ಮಾಡ್ತೀವಿ. ನೋಡಿ ಸರ್, ಕಂಪ್ಲೇಂಟ್ FIR ಮಾಡಿದ್ರೆ ಅದರಲ್ಲಿ ನೀವು ಅನಾಹುತಕ್ಕೆ ಅನಾಹುತ ಗೊತ್ತಾಯ್ತಾ? ಆಮೇಲೆ ಅಲ್ಲೇನಾದ್ರು ತೇರೆತ್ತಿ ಇದೆಲ್ಲ ಮಾಡೋಕ್ಕೆ ಹೋದರೆ ತಹಸೀಲ್ದಾರ್ನ ಅದನ್ನೇನು ಮಾಡ್ತಾರೋ ನೀವೇ ಬಿಟ್ಟು ಗೊತ್ತಾಯ್ತಾ? ನಾಳೆ ಅನಾಹುತ ಆದರೆ ಎಸಿಯರು ಜಿಲ್ಲಾ ಜವಾಬ್ದಾರಿ ತಾತಿಂದಾನು, ಅನಾಹುತ ಆದರೆ ಡಿ ಸಿ ಪರವಾಗಿ ನನ್ನದೇನಾಗುತ್ತೆ ಅದು ನೋಡಪ್ಪ, ನೀನೇ ಬಿಟ್ಟು ನಾನು ಇನ್ನೇನು ಹೆಚ್ಚಿಗೆ. ಆಮೇಲೆ ಸಾಯಂಕಾಲದಲ್ಲಿ ಬರ್ತೀನಿ ನಾನು. 2 ಮೀಟಿಂಗ್ ಐತಿ ಸರ್. ಇವರೇನೈತಿ, ಇವರೆಲ್ಲ ಏನೈತೆ, ಸತ್ತರ ಹೆಸರು ಖಾತೆ ನಡೀತೈತಿ. ಇಲ್ಲಿ ಈ ಖಾತೆ ಮಾಡಿಸೋದಕ್ಕೆ ನೆನಬಿದ್ದು ಹೋಯ್ತೈತಿ. ಹುಡ್ಕೊಂಡು ಇತ್ತು ದಾಖಲೆ ಇಡ್ತೀನಿ ನಾನು. ಮಿನಿಸ್ಟ್ರನ್ನ ಒಂದಿನ ಇಲ್ಲೇ ಬನ್ನಿ ಸ್ವಾಮಿ, ನಿಮ್ಮ ಕಚೇರಿ ಹಾಸನದಲ್ಲಿ ಯಾರೋ ಇವ್ರು ಕರ್ಕೊಂಡು ಹೋಗಿ ಮೆರವಣಿಗೆ ಮಾಡೋದಲ್ಲ, ಇವರೆಲ್ಲ ಇಲ್ಲಿ ಬನ್ನಿ, ನಿಮ್ಮ ಡಿ ಸಿ ಕೂಡಿಸ್ಕೊಳ್ಳಿ, ಇಲ್ಲಿ ನೋಡೋಣ. ಇಲ್ಲ ಬಟ್ಟೆ ಹಾಕ್ತೀನಿ. ಈಗ ಯಾರೋ ತೇರಿಗೆ ಊರಲ್ಲಿ ಏನು ಮಾಡ್ತಾರೆ, ನಾನೇ ಇರ್ತೀನಿ ದೇವಸ್ಥಾನಕ್ಕೆ, ನಾನು ಕಳಸ ತಂದು ಅಂಥವು ಎಲ್ಲ ಮಾಡಿಲ್ಲ. ಎಲ್ಲರೂ ಕೊಡ್ತಾರೆ. ನಾನು ಇವತ್ತು 400 ದೇವಸ್ಥಾನ ಕೊಡ್ತೀನಿ. ಕಳಸ ನನ್ನ ಕೈಯಿಂದ 1000 ಕೊಡೋದು ಅದೇ ಕೊಡ್ತೀನಿ. ಹಾಸ್ಪಿಟ್ಲ್ ಒಳಗೆ ಇನ್ನೂ 2 ಕೊಡ್ತೀನಿ. ನೆಕ್ಸ್ಟ್ ದೇವಸ್ಥಾನ ಬೆಸ್ಟ್ ಎಲ್ಲ ಮಾಡಿ ಸರ್. ನಾವು ಯಾಕೆ ಪತ್ರಿಕೆಲ್ಲ ಕೇಳಿ ಇವಾಗ ನಾನು ಇವರೇ ತೀರ್ಮಾನ ಮಾಡಿದ್ರೆ ಯಾರ್ದು ಇದಿಲ್ಲ. ತಹಸೀಲ್ದಾರ್ ಆಯಿತು ಸರ್. ಮತ್ತೆ ಬಟ್ಟೆ ಎಲ್ಲ ಹಾಕಿ ಸರ್, ಮತ್ತೆ ಬಂದು ನೋಡಪ್ಪ, ಇವರು ಯಾರ್ದು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ಸರ್. ಹಳೆ ಬಟ್ಟೆ ಹಾಕ್ಕೊಂಡು ಮಾಡೋಣ. ಬಟ್ಟೆ ಕಟ್ಸೋಕ್ಕೆ ನಾನು ಹೇಳಿದ್ದೀನಿ, ಅವರೇ ಕಟ್ಕೊಂಡಿರೋದು ಬಟ್ಟೆ. ಇವರೇ ಹೋಗಿ ಬೇಕೆ ಬಿಚ್ಚಾಕ್ ಹೋಗ್ತಾರಲ್ಲ, ಒಳ್ಳೆಯದ ಹೇಳಿ ತಾರೋ. ನಾನು ನೀವು ಹೇಳಿ ಸರ್, ಈಗ ಬಟ್ಟೆ ವಿಷಯದಲ್ಲಿ ಗಲಾಟೆ ಆಗ್ತದೆ ಅನ್ನೋ ಕಾರಣ ಇಲ್ಲ ಸರ್. ಒಂದು ನಿಮಿಷ, ಯಾರ್ದು ಗಲಾಟೆ ಇಲ್ಲ. ಇವ್ರು ಬೇಕು ಅಂತೇಳಿ ಈ ತಹಸೀಲ್ದಾರಲ್ಲೇ ನಿಮ್ಮ ಡಿ ಸಿದು ಇದು ಡಿ ಸಿನು ಇವರು ಸೇರ್ಕೊಂಡು ಡಿ ಸಿ ಅವರು ಜಿಲ್ಲೆಯಲ್ಲಿ ಏನೂ ತೊಂದರೆ ಆಗಬಾರ್ದು, ಶಾಂತಿ ರೀತಿಯಿಂದ ಜಾತ್ರೆ ಆಗಲಿ ಅಂತ ತೀರ್ಮಾನ ತಗೋತೀವಿ ಹೊರತು ನಾವು ಪೂರ್ವಕ ಕಡಿತ ಕೊಡೋಕ್ಕಾಗಲ್ಲ ಸರ್. ಗಲಾಟೆ ಆಗಬಾರ್ದು ಅಂತ ಹೇಳ್ತೀನಿ. ಹೆಂಗ್ ತೀರ್ಮಾನ ಅಲ್ಲ, ಈಗ ಅದಕ್ಕೆ ಸರ್, ಈಗ ಪೀಸ್ ಕಮಿಟಿ ಮೀಟಿಂಗ್ ಕರೀತಾರೆ ಸರ್. ದಯವಿಟ್ಟು ಬನ್ನಿ ಸರ್, ತಾವು ಬನ್ನಿ, MP ಅವರು ಬರಲಿ ಸರ್. ನಾಳೆ ಗಲಾಟೆ MP ಕರ್ಕೊಂಡು ಅಲ್ಲ ಬನ್ನಿ, ಪೀಸ್ ಕಮಿಟಿ ಮೀಟಿಂಗ್ ಅಲ್ಲಿ ತೀರ್ಮಾನ ಅಲ್ಲ ಸರ್, ದಯವಿಟ್ಟು ಬನ್ನಿ ಸರ್. ಇದು ಆಗಲ್ಲ ಸರ್, ಯಾಕೆ ಸುಮ್ಮನೆ ಸರ್, ಈಗ 2 ಗುಂಪು ನೋಡಿ ಸರ್. ದಯವಿಟ್ಟು ಕೇಳಿ ಸರ್, ದಯವಿಟ್ಟು ಸರ್, ಸಬ್ಮಿಷನ್ ಸರ್ ಆಗಲ್ಲ ಸರ್. ಈಗ ಪೀಸ್ ಕಮಿಟಿ ಮೀಟಿಂಗ್ ಅಲ್ಲಿ ತೀರ್ಮಾನ ತಗೊಳ್ಳೋಣ ಸರ್. ಸುಮ್ಮನೆ ಈಗ 2 ನಡುವೆ ಆಫೀಸರ್ಗಳಿಗೆ, ಅಧಿಕಾರಿಗಳಿಗೆಲ್ಲ ಸರ್, ಪೀಸ್
ಕಮಿಟಿಯಲ್ಲಿ ತೀರ್ಮಾನ ತಗೋತೀವಿ, ದಯವಿಟ್ಟು ಬನ್ನಿ ಸರ್. ಈಗ ನೋಟಿಸ್ ಕೊಡ್ತೀವಿ, ಬನ್ನಿ ನಾವು ಸರ್, ಬರಲ್ಲ. ಬನ್ನಿ. ನೀವೇನ್ ಬೇಕಾದ್ರೂ ಇದು ತಹಶೀಲ್ದಾರ್ ಪೀಸ್ ಕಮಿಟಿ ಮೀಟಿಂಗ್ ನೋಟಿಸ್. ನೋಡ್ರಿ, ತಹಶೀಲ್ದಾರು ಎಸಿಯರು ಡಿಸಿ ಏನು ತಗೋತಾರೋ ನಾಳೆ ಘಟನೆ ಆದ್ರೆ ನಾವು ಜವಾಬ್ದಾರಿ. ಏನ್ ಬೇಕೋ ಮಾಡಿ. ಅಲ್ಲ, ಘಟನೆ ಮಾಡೋರು ಯಾರು ನೋಡ್ತೀವಿ ಸರ್, ಆದ್ರೆ ಪೀಸ್ಫುಲ್ ಆಗಿ ಆಗಬೇಕು. ದಯವಿಟ್ಟು ಹೇಳ್ತೀವಿ ಸರ್. ಸರ್ ಪೀಸ್ ಕಮಿಟಿ ಮೀಟಿಂಗ್ ತಾವು ಬನ್ನಿ, ತಾವು ಏನು ಹೇಳ್ತಾ ಇದ್ರೆ ಕಮಿಟಿ ಮೇಲೆ ಹೇಳಿ ಸರ್, ಪ್ರೊಸೀಡಿಂಗ್ಸ್ ಮಾಡ್ತೀವಿ. ನೋಡ್ರಿ, ಆಯ್ತು ಸರ್. ನನಗೆ ಗೊತ್ತಿಲ್ಲ, ನೀವೇನ್ ಬೇಕೋ ಮಾಡ್ತೀವಿ. ಡಿವೈಸ್ ಪೇ ನೀವೇನ್ ಬೇಕೋ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ. ಒಂದು ಪೀಸ್ ಕಮಿಟಿ ಮೀಟಿಂಗ್ ನಾವು ಬರಲ್ಲ. ನಾನು ಡಿಸಿ ಬರ್ತಾರೆ ಅಂತ ಕಾಯಿಸಿದ್ರೆ 3 ಗಂಟೆಗೆ ಸರ್, ಡಿಸಿ ಬರ್ತಾರೆ ಅಂತ 1 ಗಂಟೆ ಕಾಯಿಸಿರಿ. ನನ್ನ ಹಾಸನದಲ್ಲಿ ಮೀಟಿಂಗ್ ಐತೆ, ಹೋಯ್ತಾ ಇದ್ದೀನಿ. ಡಿಸಿ ಬರ್ತಾರೆ ಅಂದ್ರಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಬಂದರೆ ಇರ್ತೀನಿ. ಇಂದೋ ನನಗೆ ಗೊತ್ತಿಲ್ಲ, ಫೀಸೋ ಸೈಕಲೋ ನೀವು ಮಾಡ್ಕೊಳ್ಳಿ, ನನಗೆ ತಹಸೀಲ್ದಾರು ಎಸಿಯವರು ನೀವು ಸೇರ್ಕೊಂಡು ನೀವು ಮಾಡಿ. ಅವರು ಡಿಸಿ ಆರ್ಡ್ರ್ ಮಾಡ್ಯಾರೆ ಅಂತಾರೆ, ಮಾಡ್ಕೊಳ್ಳಿ. ಏನು ಮಾಡ್ತಾರೆ ಮಾಡ್ಕೊಳ್ಳಿ, ನಮಗೆ ನಾನು ಬರಲ್ಲ.